ಎಂತದ ಪ್ಲೀಸು ಅಲ್ಲಿ ಉದ್ರೋಬೇಕು ಒಂದೇ ಏಟ್ಗೆ ಹೇಳೋ ಪ್ರೀತಿ ಮಾಡಿದ್ದೆ ಅಂದ್ರೆ ಏನ್ ಅರ್ಥ ಅದು ಬೈಯಲ್ಲ ಅಂದ್ರೆ ಹೇಳ್ತೀನಿ ನಾನು ವಿಷಯ ಕೇಳೋದ್ರೆ ಬೋಧನ ಬಿಟ್ಟ ನಾವೇ ಗೊತ್ತಾಯ್ತದೆ ಹೇಳು ಸೀರಿಯಸ್ ಮ್ಯಾಟ್ರು ಸೀರಿಯಸ್ ಆಗಿ ನಾನು ಹೇಳ್ತಾ ಇರೋದು ತಮಾಷೆ ಹೇಳ್ದನ ಏನಿಲ್ಲ ನಾನು ಒಂದು ಹುಡುಗಿ ಇಷ್ಟಪಡ್ತಾ ಇದ್ದೀನಿ ಈಗ ಮಾನ ಮರ್ಯಾದೆ ಇದ್ದ ನಿನಗೆ ಏನಂದರು ನಾ ಏನಂತ ಹೇಳಿದೆ ನೀನು ಇಲ್ಲ ಅಂತಂದ್ರೆ ಏನ್ ಸಮಾಚಾರ ಇತ್ತು ಅದೇ ನಿಮ್ಮಿಂದ ನಾವೇನಾದ್ರು ಇದು ಮಾಡ್ಕೋಬೇಕಾಯ್ತಪ್ಪ ಅಷ್ಟೇ ಸೀರಿಯಸ್ ಆಗಿ ಹೇಳ್ತಿರೋದು ಪ್ಲೀಸ್ ಸ್ವೀಟ್ ಟು ಹಾಲ್ ಟು ಫ್ಯಾನ್ಸೆ ಹಾಲ್ ಟು ಬೀಟು ಅಭಿಮಾನ ನಿನ್ನ ರೂಟು ಅಭಿಮಾನಿಗೆ ಸಲ್ಯೂಟು ಗೈಸ್ ಇವತ್ತು ಆಕ್ಚುಲಿ ಬ್ಲಾಗ್ ಮಾಡಿಲ್ಲ ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇರೋದು ಇಂಟ್ರೋ ಕೊಟ್ಬಿಡೋಣ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಆ್ಯಕ್ಚುಲಿ ಇವತ್ತು ಬ್ಲಾಗ್ ಮಾಡಲ್ಲ ಒಂದು ಸಿಂಪಲ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ಇವತ್ತು ಆ್ಯಕ್ಚುಲಿ ಏಪ್ರಿಲ್ 1 ಅಂದರೆ ಫೂಲ್ಸ್ ಡೇ ಏಪ್ರಿಲ್ ಫೂಲ್ ಮಾಡ್ತಿರಲ್ಲ ಆ ಡೇ ಎಡಿಟ್ ಮಾಡಿದೆ ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಇವತ್ತು ಲೇಟ್ ಆಗುತ್ತೆ ಇವಾಗ ಟೈಮ್ ಎಷ್ಟು ಗೊತ್ತಾ 7 ಗಂಟೆಗಿನ್ನೂ ಅರ್ಧ ಗಂಟೆ ಐತೆ ಅಂದರೆ 6:30 ಯಾ ನಮ್ಮ ಮನೇಲಿ ಯಾರೂ ಇಲ್ಲ ಸದ್ಯಕ್ಕೆ ಇನ್ನು ನಮ್ಮಪ್ಪ ಬಂದಿದ್ರು ನಮ್ಮ ಅಮ್ಮನೂ ನಮ್ಮಮ್ಮ ಇಲ್ಲೇ ಇದ್ರು ನಮ್ಮ ಅಕ್ಕನೂ ಬಂದಿದ್ರು ಸಮೋಸ ತಂದ್ಕೊಟ್ಟವಳೆ ಸಮೋಸ ಇಲ್ಲ ಹಾಂ ಇಲ್ಲೈತೆ ಇಲ್ಲಿಟ್ಟವ್ರೆ ಸಮೋಸ ಜಿಲೇಬಿ ಎರಡೂ ತಂದವಳೆ ಹಾಂ ಇವತ್ತೇನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಾ ಈ ಜಾಗದಲ್ಲಿ ಫೋನ್ನ ಹೈಡ್ ಮಾಡಿಬಿಟ್ಟು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಮ್ಮ ಅಪ್ಪ ಅಮ್ಮಗೆ ಫೂಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಂದರೆ ನಾನು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಅವ್ರ ಜೊತೆ ಮದುವೆ ಮಾಡ್ಕೊಡ್ತೀರಾ ಅಂತ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏಪ್ರಿಲ್ ಫೂಲ್ ಮಾಡೋಣ ಅಂದ್ಕೊಂಡು ನಮ್ಮ ಅಪ್ಪ ಅಮ್ಮಗೆ ಸತ್ಯ ಹೋಗ್ಲು ಗೊತ್ತಿಲ್ಲ ಹಿಂಗೆಲ್ಲ ಮಾತಾಡ್ತಾನೆ ಅಂತ ನಮ್ಮ ಅಪ್ಪ ಅಮ್ಮ ಯಾವತ್ತೂ ಕನ್ಸಲು ಅಂದ್ಕೊಂಡಿರಲಿಲ್ಲ ಬನ್ನಿ ಮಾತಾಡೋಣ ಅವ್ರ ರಿಯಾಕ್ಷನ್ಸ್ನ ನೋಡೋಣ ಓಕೆನಾ ಹಾಂ ನಾನು ಅಲ್ಲಿ ಹೈಡ್ ಮಾಡಿರ್ತೀನಿ ನನಗೆ ಟೈಮ್ ಆಗೋಗ್ಬಿಡುತ್ತೆ ನನಗೆ ಇವಾಗ ಜಿಮ್ಗೆ ಹೋಗ್ಬೇಕು ಫಸ್ಟ್ ನಾನು ಜಿಮ್ಗೆ ಹೋಗ್ಬೇಕು ಬಟ್ ನಾನು ನಮ್ಮ ಅಪ್ಪ ಅಮ್ಮಂಗೆ ವೆಯ್ಟ್ ಮಾಡ್ತೀನಿ ಇನ್ನೂ ಬರ್ತಾನೆ ಇಲ್ಲ ಅಲ್ಲಿ ನೋಡಿ ಅಲ್ಲಿ ಮಾತಾಡ್ತವ್ರೆ ಅಲ್ಲಿ ಮನೆ ಕೇಳಕ್ಕೆ ಹೋಗಿದ್ದಾರೆ ನಮ್ಮ ಅಕ್ಕ ಅವ್ರು ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ಅಲ್ಲಿ ಮನೆ ಕೇಳಕ್ಕೇನೋ ಹೋಗಿದ್ದಾರೆ ಸೀರಿಯಸ್ಲಿ ನಂಗೆ ಟೈಮ್ ಇಲ್ಲ ಗುರು ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನೋಡಿ ಹಿಂಗೆ ನೋಡ್ಕೊಂಡು ಹಾಕ್ತಾಳೆ ನಮ್ಮ ಅಕ್ಕ ಬರ್ತಾರೆ ಮಾಡಿ ಸುಬ್ರಹ್ಮಣ್ಯ ಕಾಫಿ ತುಂಬಾ ಏನ್ ಬಿಸಿ ಇಲ್ಲ ಬರೀ ಕೇಳಿಸ್ಕೊತಾರೆ ಆಮೇಲೆ ಸುತ್ತಮುತ್ತ ಯಾರಾದ್ರೂ ಇದ್ರೆ ಒಂದ್ ಸ್ವಲ್ಪ ಆಚೆ ಬಂದು ಫೋನ್ ಮಾಡ್ತೀಯಾ ಸರಿ ಮಾಡ್ತೀನಿ ಸರಿನಪ್ಪ ಮೇಡಮ್ ಒಂದು ಫೋನ್ ಇದೆ ಚಾನ್ಸ್ ಇದು ತಲೆ ಓಡ್ಸು ಅದೇ ಕಾರ್ತಿಕೇಯ ಯಾರದೇ ಫೋನ್ ಬಂದಿದ್ರು ಇಲ್ಲ ಇಟ್ಕೊಂಡು ಮಾತಾಡ್ಬೋದಾಗಿತ್ತಪ್ಪ ಹೊರಗೂಡಿ ಮಾತಾಡೋಂಥದ್ದೇನಿದೆ ನಿಮ್ಮಿಬ್ಬರ ಹತ್ರ ನಾನೊಂದು ವಿಷಯ ಹೇಳಬೇಕು ಅದೇ ಬೈಯಲ್ಲ ಅಂದ್ರೆ ಹೇಳ್ತೀನಿ ನಾನು ವಿಷಯ ಕೇಳೋದ್ರೆ ಬೋಧನ ಬಿಟ್ಟ ನಾವೇ ಗೊತ್ತಾಯ್ತದೆ ಹೇಳು ಸೀರಿಯಸ್ ಮ್ಯಾಟ್ರು ಸೀರಿಯಸ್ ಆಗಿ ನಾನು ಹೇಳ್ತಾ ಇರೋದು ತಮಾಷೆ ಹೇಳ್ದನ ಅಣ್ಣ ಪ್ಲೀಸ್ ಹೇಳ ಏನದು ಏನಿಲ್ಲ ಅಣ್ಣ ನಾನು ಒಂದು ಹುಡುಗಿ ಇಷ್ಟಪಡ್ತಾ ಇದ್ದೀನಿ ಆಮೇಲೆ ನನಗೆ ಭಯ ಆಗ್ತೈತೆ ಹೇಳೋದಕ್ಕೆ ಕಾಲೇಜಲ್ಲಿ ಇರ್ಬೇಕಾದ್ರೆ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ
ಅವಳನ್ನ ಮದುವೆ ಮಾಡಬೇಕು ಅನ್ಕೊಂಡಿದ್ದೀನಿ. ಹೌದಾ? ಅವ್ರಿಗೂ ಇವಾಗ ಮದುವೆ ಏಜ್ ಬಂದೈತೆ. ನೀನ್ ಏಜ್ ಬರ್ದೇ ಇದ್ದದ ಹೇಳು. ಸೀರಿಯಸ್ ಆಗಿ ಮಾತಾಡ್ತಿರೋದು. ನೀವು ಕಾಮಿಡಿ ಅನ್ಕೋಬೇಡ. ನೀವು ಕಾಮಿಡಿ ಅನ್ಕೊಂಡಿದ್ಯಾ? ನಾನು ಸೀರಿಯಸ್ ಆಗಿ ಮಾತಾಡ್ತಿರೋದಲ್ಲಿ. ನಾನು ಸೀರಿಯಸ್ ಆಗಿ ಹೇಳ್ತಿರೋದು. ಪ್ಲೀಸ್ ಈಗ ಮಾನ ಮರದಿ ಇದ್ದ ನಿನಗೆ ಏನಂದರು? ಏನಂತ ಹೇಳಿದೆ ನೀನು? ಅದ್ರ ಜನ ಏನಾದ್ರು ಅನ್ಕೊಳ್ಳಿ, ಏನಾದ್ರು ಅನ್ಕೊಳ್ಳಿ. ನಮ್ದು ಆ ತರದ ಮನೆತನ ಅಲ್ಲ. ನೀನು ಇಷ್ಟಪಟ್ಬಿಟ್ಟಿದೀನಿ, ಮದುವೆ ಮಾಡ್ಕೊತೀನಿ, ನನಗೆ ಒಪ್ಪಿಗೆ ಆಗದ, ನೀನು ಹೇಳವ ಅಂತಂದ್ರೆ ಏನ್ ಅರ್ಥ ಅದು? ನಿಮ್ ಚಿಕ್ಕಪ್ಪ ದೊಡ್ಡತ್ತಿಲ್ವೋ ಏನಾದ್ರು? ನಿಮ್ ಚಿಕ್ಕ ದೊಡ್ಡತ್ತಿನ ಮಕ್ಳುಗಳು ಹಂಗೆ ಇದಾರ? ಅದೇ ತರ ಮಾಡಿದಾರ? ನಮ್ಗೆ ಆ ತರದ ವಂಶ ಅಲ್ಲ. ಮುಚ್ಕೊಂಡು ಹೇಳದಷ್ಟು ಕೇಳು. ಅಲ್ಲಣ್ಣ, ಚಿಕ್ಕಪ್ಪ ದೊಡ್ಡಪ್ಪ ನಾನ್ ನನ್ನ ಹೆಂಡತಿ ಜೊತೆ ಸಂಸಾರ ಮಾಡೋದಕ್ಕೆ ಅವ್ರ ಪರ್ಮಿಷನ್ ಆಗ್ಬೇಕು. ನಿನ್ನ ಹೆಂಡತಿ ಜೊತೆ ನೀನ್ ಸಂಸಾರ ಮಾಡ್ಬೇಕಾದ್ರೆ ಅವ್ರ ಪರ್ಮಿಷನ್ ಬೇಕಾಗಿಲ್ಲ. ಅರೇಂಜ್ ಮ್ಯಾರೇಜ್ ಮಾಡ್ಕೋ. ಮಾಡ್ಕೊಂಡು ಮಾಡ್ಕೊಂಡು ನಾನು ಇಷ್ಟು ವರ್ಷ ಪ್ರೀತಿ ಮಾಡಿದ್ದೀನಲ್ಲ, ಅದೆಲ್ಲ ಏನಾಗಬೇಕು? ಹೇಳೋದ್ ಕೇಳೋದಿಲ್ವ? ಪ್ರೀತಿ ಮಾಡಿದ್ದೆ ಅಂದ್ರೆ ಏನ್ ಅರ್ಥ ಅದು? ಮೊದಲೇ ನಾನು ಒಂದು ಹುಡುಗಿನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಮದುವೆ ಲವ್ ಮಾಡಕ್ಕಾಗತ್ತಾ? ಅದಕ್ಕೆ ತಾನೇ ಹೇಳ್ತಿರೋದು. ಅದೆಲ್ಲ ನಮ್ಗೆ ಲಗತ್ತಲ್ಲ, ನಮ್ಮ ಮನತನಕ್ಕೆ ಲಗತ್ತಲ್ಲ, ಮಾಡಕ್ ಕೂಡುದು. ಇವಾಗ ನಾನು ಇಷ್ಟು ವರ್ಷ ಲವ್ ಮಾಡಿದ್ದಿಲ್ಲ, ಅವ್ರಿಗೆ ಮೋಸ ಮಾಡ್ದಂಗಲ್ವಾ? ಆ ಹುಡುಗಿ ಮೋಸ ಮಾಡ್ದಂಗ ನೀನ್ ಪ್ರೀತಿ ಮಾಡೋದು ನಾನು ಹೇಳಿದ್ನ? ಇಲ್ಲ ಅಂತಂದ್ರೆ ಏನ್ ಸಮಾಚಾರ ಇದು? ಅದೇ ನಿಮ್ಮಿಂದ ನಾವೇನಾದ್ರು ಇದು ಮಾಡ್ಕೋಬೇಕಾಯ್ತಪ್ಪ ಅಷ್ಟೇ. ಯಾಕೆ ಹೇಳು? ನಮ್ಮ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳ ನೋಡಿ ಕ್ಯಾಕು ಮೊಕ್ಕುಗಿತಾರ. ನೋಡಿ ಎಂತ ಜನ ಅವ್ರ ಯಾವ ತರ ಆಯ್ತು ಮಗನ್ ಬಾಳು ಅಂತ. ನಮ್ಗೆ ಇರ್ಬೇಕು, ಸಾಯ್ಬೇಕು. ಅದೆಲ್ಲ ನೀಡಲ್ಲ. ಅದೆಲ್ಲ ನನ್ನ ಹತ್ರ ಇಷ್ಟನೇ ಇಲ್ಲ. ಮುಚ್ಕೊಂಡು ಹೇಳೋದನ್ ಕೇಳು. ಇಲ್ಲ ಅಂತಂದ್ರೆ ಅದ್ರ ಕಥೆನೇ ಬೇರೆ ಇತ್ತು. ಎಂತ ಪ್ಲೀಸು ಅಲ್ಲಿ ಉದ್ರೋಬೇಕು ಒಂದೇ ಗೊತ್ತಾ? ನಾನ್ ಸಪೋರ್ಟ್ ಮಾಡ್ತೀನಿ. ಯಾರ ಹುಡುಗಿ? ನಿಂದೇನು ಮಧ್ಯ? ನಿಂದೇನೆ ಮಧ್ಯ? ಏನ ಕೇಳೋದು? ರೆಕಾರ್ಡ್ ಆಗ್ತಿದೆ. ಏಪ್ರಿಲ್ ಫುಲ್ ಏಪ್ರಿಲ್ ಫುಲ್ ಮಾಡಿದ್ದು. ಏಪ್ರಿಲ್ ಒಂದಲ್ಲ, ಏಪ್ರಿಲ್ ಫುಲ್ ಮಾಡಿದ್ದು. ಪ್ರದೀಪ್ ತಮಾಷೆ ನೋಡ್ತಾ ಇದೀಯಾ? ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಹೇಳೋ ಈಜಿಯಾಗಿ ಹೋಗ್ಬಿಡ್ತೀರಾ, ಹೋಗಕ್ ನಮ್ಗೆ ಪ್ರಾಣ ಕಷ್ಟ ಗೊತ್ತಾ? ಏನ್ ಏಪ್ರಿಲ್ ಫುಲ್ ಈ ತರ ಹೇಳೋದು. ನನ್ಗೆ ಎಷ್ಟು ಬೇಜಾರಿದ್ದು ಗೊತ್ತಾ? ನನ್ ಮಗ ಆತರ ಇಲ್ವಲ್ಲ. ಒಳ್ಳೆ ಏಪ್ರಿಲ್ ಫುಲ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಡ್ಯಾಡಿ, ನಿನ್ನ ರಿಯಾಕ್ಷನ್? ನಾನು ನಿಜವಲ್ಲೂ ನನ್ನ ಜೀವನೇ ಹೋದಂಗ ಆಗ್ಬಿಟ್ಟಿತ್ತು. ಇಲ್ಲ ಇಷ್ಟು ಸೀರಿಯಸ್ ಆಗಿ ಹೇಳೋದ್ನಲ್ಲ, ನಿಜ ಅಂತ ತಿಳ್ಕೊಂಡು. ದಯವಿಟ್ಟು ಆತರ ಮಾಡಕ್ ಹೋಗ್ಬೇಡ. ಆ ತರ ಸುಮ್ಮನೆ ಆಗಲ್ಲ. ಏಪ್ರಿಲ್ ಫೂಲ್ ಅನ್ನೋಕೆ ಇವತ್ತು ಏಪ್ರಿಲ್ ಫಸ್ಟ್ ಕರೆಕ್ಟ್ ಫೂಲ್ ಆಗ್ಬಿಟ್ಟೆ, ಓಕೆ. ಆದ್ರೆ ನನ್ನ ಅನಿಸಿಕೆ, ನನ್ನ ಮಗ ಆತರ ಯಾವ್ದೇ ಕಾರಣಕ್ಕೂ ಇಲ್ಲ. ನನ್ನ ಮಕ್ಳುಗಳೇ ಅಷ್ಟು, 4 ಜನ ಮಕ್ಳುಗಳು ಆತರ ಇಲ್ಲ, ಬೇರೆ ಬಿಟ್ಟು ಇಲ್ಲ. ಅದಕ್ಕೋಸ್ಕರ ಅಪ್ರಿಷಿಯೇಟ್ ಮಾಡ್ತೀನಿ. ಇವನ್ ಯಾಕಪ್ಪ ಹಿಂಗ್ ಹೇಳ್ದಲ್ಲ, ನನಗೆ ತುಂಬಾ ಬೇಜಾರಾಗಿತ್ತು. ತಲೆಯಲ್ಲಿ ಹುಳ ಪುಟ್ಕೊಬಿಟ್ಟಿದ್ದೆ. ಇವಾಗ ನೀನು ಏಪ್ರಿಲ್ ಫುಲ್ ಅಣ್ಣ ಮಾಡೋದು ನೀನು ಚಿಂತೆ ಮಾಡೋಣ ಅಂದ್ಮೇಲೆ ನನ್ಗೆ ಅರ್ಥ ಆಯ್ತು ಸದ್ಯಕ್ಕೆ. ಆಕ್ಚುಲಿ ಏನ್ ಗೊತ್ತಾ, ನಮ್ಮ ಅಮ್ಮಗೆ ನಾನು ಆಲ್ರೆಡಿ ವಿಷಯ ಹೇಳಿದ್ದೆ ಈ ತರ ಮಾಡ್ತಿದ್ದೀನಿ ಅಂತ. ನಮ್ಮ ಅಮ್ಮಗೆ ನಮ್ಮ ಅಪ್ಪನ ರಿಯಾಕ್ಷನ್ ನೋಡೋಣ ಅಂದ್ಬಿಟ್ಟು ನಮ್ಮ ಅಪ್ಪ ನೋಡಿ ಈ ತರ ರಿಯಾಕ್ಷನ್ ಕೊಟ್ಟವ್ರೆ. ಅದು 100% ನಿಜ ಆಗಿದೆ. ಮನೆ ಬಿಟ್ಟು ಓಡಿಸ್ಬಿಡ್ತಾ ಇದ್ದೆ. ಹೌದಾ? ಹೌದಾ? ನಾನು ನಿಮ್ಮವ್ವ ನಾನು ಇಬ್ರು ನಿನ್ ಕಣ್ಣಿಗೆ ಕಾಣಿಸ್ಕೊತಿರ್ಲಿಲ್ಲ, ಇರ್ತಿರ್ಲಿಲ್ಲ ನಾವು. ಅದೆಲ್ಲ ಸಾಧ್ಯ ಇಲ್ಲ ನಮ್ಮ ಜನ್ಮದಲ್ಲಿ ನಾವಿರೋ ತನಕ. ಹೆಣ್ಮಕ್ಳಿಗೂ ಅಷ್ಟೇನೆ, ನಿನಗೂ ಅಷ್ಟೇನೆ. ಆ ತರ ನಾನು ಬೆಳೆಸಿರೋದು. ನನಗೆ ಮೈತನ ಕೊಟ್ಟಿರ್ಬೇಕು ದೇವ್ರು, ಆದ್ರೆ ಇದಂತೂ ಕೊಟ್ಟಿಲ್ಲ. ಏನು ಸ್ವಾಭಿಮಾನ ಅಂತ ಬಿಟ್ಕೊಡಲ್ಲ ನಾನು. ಅರ್ಥ ಆಯ್ತಾ? ಸರಿ ಆಯ್ತು ಅಣ್ಣ, ಬ್ಲಾಗ್ ನಿಂದಿಗೆ ಎಂಡ್ ಮಾಡ್ಬಿಡು ನೀನು. ಓಕೆ, ನಂಗೆ ಇವಾಗ ಸ್ವಲ್ಪ ನೆಮ್ಮದಿ ಆಯ್ತು, ಖುಷಿ ಆಯ್ತು. ಏಪ್ರಿಲ್ ಫುಲ್ ಆಗ್ಬಿಟ್ಟೆ. ನಾನು ಏಪ್ರಿಲ್ ಫುಲ್ ಮಾಡ್ಬೇಕಾಗಿತ್ತು, ನೀನ್ ಮಾಡಿದ್ಯಾ. ಓಕೆ ಸರಿ ಗಾಯ್ಸ್, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಏನಾದ್ರು ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ಸ್. ಸಮೋಸ ತಿಂತೀನಿ, ಇನ್ನೂ ತಿಂದಿಲ್ಲ, ಹಂಗೆ ಮಾಡ್ಕೊಂಡು ನಿನ್ನ ಕೈಯಲ್ಲ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.